ಈ ಕಲ್ಕಿ ಎಂಬ ರಾಜವೈಭವಗಳಲ್ಲಿ ಅದು ಎಂತೆಂತ ಗೂಂಡಗಳನ್ನೆಲ್ಲ ಬಗ್ಗು ಬಡಿದು ನನಗೆ ಎದುರಾದವರನ್ನು ಕೇವಲ ಕೆಟ್ಟ ದೃಷ್ಟಿನ ಸುಟ್ಟಾಕೋ ಈ ಕಾರ್ಯಗಾರರಿಗೆ ಎದುರಾಗಲು ಯಾರಿಂದಲೂ ಸಾಧ್ಯವಿಲ್ಲ. ಬನ್ನಿ ಮಿನಿಸ್ಟರ್ ಸಾಹೇಬ್ರೆ, ನಿನ್ನೆ ಬರೀತೀನಿ ಅಂತ ಹೇಳಿದವರು ಇವತ್ತೇ ಬಂದಿದ್ದೀರಾ? ಏನು ಮಾಡೋದು ಅರ್ಜುನ, ಪಾರ್ಟಿಯ ಮೀಟಿಂಗ್ ಮುಗಿಸ್ಕೊಂಡು ಬರೋಷ್ರಲ್ಲಿ ತುಂಬಾ ಸಮಯವಾಯ್ತು. ಪರವಾಗಿಲ್ಲ, ಇವತ್ತಾದರೂ ಈ ಬಡವರ ಮನೆಗೆ ಬಂದಿದ್ದು ಸಂತೋಷವಾಯ್ತು. ತೆಗೆದುಕೊಳ್ಳಿ ಡ್ರಿಂಕ್ಸ್. ಏನೇ ಇದ್ರು ನೈಟ್ ಪಾರ್ಟಿಗಳಲ್ಲಿ ಮಾತ್ರ ನಾನು ಹೇಳಿದ ಕೆಲಸವೇನಾಯ್ತು? ನನಗೆ ಅರ್ಜೆಂಟ್ ಆಗಿ ಆ ಭೂಮಿ ಬೇಕಾ? ಅಲ್ಲಿ ಮುಂದಿನ ಚುನಾವಣೆ ಅನ್ನೋಷ್ಟದರ ಒಳಗೆ ದೊಡ್ಡ ರೆಸಾರ್ಟ್ ನಿರ್ಮಾಣ ಮಾಡಬೇಕು. ಅದಕ್ಕಂತೆ ತಾನ ನಾನು ನಿಮ್ಮನ್ನೆಲ್ಲ ಸಾಕುತ್ತಿರೋದು. ನೋಡಿ ಮಿನಿಸ್ಟರ್ ಸಾಹೇಬ್ರೆ, ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ, ಆದರೆ ಬಲ ನನ್ನ ಹಾದಿಗೆ ಬರ್ತಾ ಇಲ್ಲ. ನೋಡು ಅರ್ಜುನ, ಅವನು ನಿನ್ನೆದುರು ಚುನಾವಣೆಯಲ್ಲಿ ಗೆದ್ದಿದ್ದಾನೆ. ನಿನ್ನ ಮುಂದಿನ ರಾಜಕೀಯ ಜೀವನಕ್ಕೆ ಮುಳ್ಳಾಗದಂತೆ ಈಗಲೇ ಅವನ್ನ ಸರ್ವನಾಶ ಮಾಡಿದರೆ ನಿನ್ನ ಹಾದಿ ಸುಲಭವಾಗುತ್ತದೆ. ಈ ಅರ್ಜುನ ಗೌಡನ ಮಾಡಿಸಬೇಡಿ. ನೀನು ನನ್ನ ತಮ್ಮ ಭೀಮನಗೌಡನ್ನು ಜೈಲಿಂದ ಬಿಡಿಸಿದ್ದಾರೆ. ಇಷ್ಟೊತ್ತಿಗೆ ನಿಮ್ಮ ಕೆಲಸ ಎಲ್ಲ ಮುಗಿದು ರೆಸ್ಟೋರೆಂಟಿಂಗ್ ಓಪನಿಂಗ್ ಮಾಡಬಹುದಾಗಿತ್ತು. ಅವನದು ರೇಪ್ ಅಂಡ್ ಮರ್ಡರ್ ಕೇಸ್. ಇನ್ನೇನು ಒಂದೇ ಒಂದು ತಿಂಗಳಲ್ಲಿ ನಿನ್ನ ತಮ್ಮ ಜೈಲಿಂದ ಬಿಡುಗಡೆಯಾಗಿ ಬರ್ತಿದ್ದಾನೆ. ಅವನು ಬಂದ ತಕ್ಷಣ ನನ್ನ ಎಲ್ಲ ಕೆಲಸವನ್ನು ಮುಗಿಯಬೇಕು. ಚುನಾವಣೆಗೆ ನಿನ್ನಿಂದ 100 ಕೋಟಿ ರೂಪಾಯಿ ಕಲೆಕ್ಷನ್ ಬರಬೇಕು. ನಿನ್ನನ್ನು ಜಿಲ್ಲೆಯ ಪಂಚಾಯತ್ ರಚನೆ ಮಾಡಿದ ನನ್ನ ಕರ್ತವ್ಯ. ಆಯ್ತು ಸಾಹೇಬ್ರೆ, ನೀವು ಯಾವುದಕ್ಕೂ ಯೋಚಿಸಬೇಡಿ. ಈ ಸುತ್ತ 50,000 ನನ್ನ ವಿರುವಾಗ 100 ಕೋಟಿ ಯಾಕೆ? 100 ರೂಪಾಯಿ ಖರ್ಚು ಮಾಡದೆ ನಿಮ್ಮನ್ನು ಗೆಲ್ಸ್ಕೊಂಡು ಬರುತ್ತೇನೆ. ಆ ಮಿನಿಸ್ಟರ್ ಸಾಹೇಬರಿಗೆ ಸೂಟ್ ಕೇಸು ತಂದು ಕೊಡು.
ಸಂಚಾರಿ ಗೌಡ್ರ ಭಾಳ ದಿವಸಕ್ಕೆ ಬಂದ್ರ ನಮ್ಮ ಮಿನಿಸ್ಟ್ರು ಒಂದೇ ಚಲೋ ಫಿಗರ್ನಾರ ಕರೆಸ್ತೀನಿ ದೊಡ್ಡಾಗದ ನಿಮ್ಗೆ ಹೌದಲೇ ಇದ್ರಾಗ ನಿನ್ನ ತಿಂಡಿ ಬಗೆಹರಿಸ್ಬೇಕಂತ ಮಾಡಿದ್ದೆ ಹೊಡಿಬೇಕಂತ ನಂದು 9 ಐತಿ ಈಗ ಆಮೇಲೆ ಕಳ್ಸ ಮಿನಿಸ್ಟರ್ ಸತ್ತ ಹಲೋ ಏ ರುಕ್ಮಿಣಿ ಸ್ವಲ್ಪ ಬೇಗ ಬಾ ಇಲ್ಲೇ ನಮ್ಮ ಗೌಡ್ರು ಕಾಯಕತ್ತಾರ ಯಾರ ಮಿನಿಸ್ಟರ್ ಬಂದ್ರಂತ ಒಂದು ಚಲೋ ಒಂದು ಡ್ಯಾನ್ಸ್ ಹೊಡೆದವಪ್ಪ ಬೇಗ ಬಂದ್ಬಿಡಕು ಜಲ್ದಿ ಮತ್ತೆ ಲೇಟ್ ಮಾಡ್ರೆ ಮತ್ತೆ ಬಾರಿ ಆಗತ್ತ ಮತ್ತೆ
ಲೇ ಸಂಚಾರಿ, ಇವಾಗಲಾದ್ರೂ ಆ ಮಿನಿಸ್ಟರ್ಗೆ ಸೂಟ್ ಕೇಸ್ ತಂದು ಕೊಡ್ತೀಯೋ ಅಥವಾ? ಕೊಡ್ತೀನಿ. ಲೇ, ನಾಳೆ ಮುಂದಿನ ತಿಂಗಳಲ್ಲಿ ನನ್ನ ತಮ್ಮನನ್ನು ಯಾವುದಾದ್ರೂ ಒಂದು ನಿಗಮ ಮಂಡಲಕ್ಕೆ ಅಧ್ಯಕ್ಷನಾಗಿ ಮಾಡಲೇಬೇಕು. ಆಯ್ತು ಬಿಡು ಅರ್ಜುನ, ನೀನು ಇಷ್ಟೆಲ್ಲ ಹೇಳಿದ ಮ್ಯಾಗ ನಿನ್ನ ತಮ್ಮನನ್ನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷನನ್ನೇ ಮಾಡುತ್ತೇನೆ. ಅವನು ಜೈಲಿನಿಂದ ಬಂದ ತಕ್ಷಣ ನನ್ನನ್ನು ಕಾಣಿಸಿ ಹೇಳು.